ಪ್ರಜ್ವಲ್ ರೇವಣ್ಣಗೆ ಜೀವವಾಧಿ ಶಿಕ್ಷೆ. ಜೆಡಿಎಸ್ ಫಸ್ಟ್ ರಿಯಾಕ್ಷನ್ ಹೆಂಗಿತ್ತು? ಕೋರ್ಟ್ ತೀರ್ಪಿಗೆ ಯಾರು ಆದ್ರೂ ಕೂಡ ತಲೆ ಬಾಗಬೇಕಾಗತ್ತೆ. ಜೆಡಿಎಸ್ ಯುವ ಘಟಕದ ಅಧ್ಯಕ್ಷ ನಿಖಿಲ್ ಕುಮಾರಸ್ವಾಮಿ ಹೇಳಿಕೆ. ಪ್ರಜ್ವಲ್ ರೇವಣ್ಣಗೆ ಜೀವವಾಧಿ ಶಿಕ್ಷೆ. ಜೆಡಿಎಸ್ ಫಸ್ಟ್ ರಿಯಾಕ್ಷನ್. ಕೋರ್ಟ್ ತೀರ್ಪಿಗೆ ಯಾರೇ ಆದ್ರೂ ಕೂಡ ತಲೆ ಬಾಗಬೇಕಾಗತ್ತೆ. ಜೆಡಿಎಸ್ ಯುವ ಘಟಕದ ಅಧ್ಯಕ್ಷ ನಿಖಿಲ್ ಕುಮಾರಸ್ವಾಮಿ ಅವರ ಹೇಳಿಕೆ. ಪ್ರಜ್ವಲ್ ರೇವಣ್ಣ ವಿರುದ್ಧ ಸೆಷನ್ ಕೋರ್ಟ್ನಲ್ಲಿ ತೀರ್ಪು ಬಂದಿದೆ. ಕೋರ್ಟ್ ತೀರ್ಪಿನ ಬಗ್ಗೆ ಹೆಚ್ಚಿನ ವಿಶ್ಲೇಷಣೆಗೆ ಅಗತ್ಯವಿಲ್ಲ. ಪ್ರಜ್ವಲ್ ಮೇಲೆ ಆರೋಪ ಬಂದ ತಕ್ಷಣ ಪಕ್ಷದಿಂದ ಅಮಾನತು ಮಾಡಲಾಗಿತ್ತು. ಈಗ ಅಪರಾಧಿನೋ ಇಲ್ಲವೋ ಅನ್ನೋದು ತೀರ್ಪು ಬಂದಿರಲಿಲ್ಲ. ವರಿಷ್ಠರ ತೀರ್ಮಾನ ಸ್ಪಷ್ಟನೆ ಅರ್ಥ ಮಾಡಿಕೊಳ್ಳಬೇಕಾಗತ್ತೆ. ಇದಕ್ಕಿಂತ ಹೆಚ್ಚಾಗಿ ಈ ಒಂದು ವಿಚಾರದ ಬಗ್ಗೆ ನಾನೇನು ಪ್ರತಿಕ್ರಿಯೆಯನ್ನ ನೀಡೋದಿಲ್ಲ. ಬ್ರದರ್ ಬಗ್ಗೆ ಚಿತ್ರದುರ್ಗದಲ್ಲಿ ನಿಖಿಲ್ ಕುಮಾರಸ್ವಾಮಿ ಅವರ ಮೊದಲ ಹೇಳಿಕೆ ಇದಾಗಿತ್ತು. ಎಸ್ ವೀಕ್ಷಕರೇ, ಪ್ರಜ್ವಲ್ ರೇವಣ್ಣ ವಿಚಾರವಾಗಿ ಸಾಕಷ್ಟು ಚರ್ಚೆಗಳು ಈಗ ನಡೀತಾ ಇದೆ. ಆಲ್ರೆಡಿ ತೀರ್ಪು ಬಂದಿದೆ, ಇನ್ನೇನು ಮಾಡೋಕ್ಕಾಗೋದಿಲ್ಲ. ತೀರ್ಪಿನ ಒಂದು ಕಾಲವನ್ನು ಅಥವಾ ತೀರ್ಪಿನ ಒಂದು ಶಿಕ್ಷೆಯ ಒಂದು ಕಾಲಾವಧಿಯನ್ನು ಸ್ವಲ್ಪ ಕಮ್ಮಿ ಮಾಡಿಕೊಳ್ಳಿಕ್ಕೆ ಹೈಕೋರ್ಟ್ನ ಮೊರೆ ಹೋಗಬೇಕಷ್ಟೇ. ಅದು ಬಿಟ್ಟರೆ ಮತ್ತಿನ್ನೇನೂ ಆಗೋದಿಲ್ಲ. ಈಗ 4 ಕೇಸ್ಗಳಲ್ಲಿ 1 ಕೇಸ್ನ ಬಗ್ಗೆ ಮಾತ್ರ ಕೋರ್ಟ್ ತೀರ್ಪನ್ನು ನೀಡಿದ್ದು, ಇನ್ನು 3 ಕೇಸ್ ಹಾಗೆ ಬಾಕಿ ಉಳಿದಿದೆ. ಈಗ ಆಲ್ರೆಡಿ ಬಿಳಿ ಬಣ್ಣದ ಬಟ್ಟೆಯನ್ನು ಹಾಕಿ ಎದೆ ಮೇಲೆ 4 ನಂಬರ್ ಕೂಡ ಹಾಕಿದ್ದಾರೆ. ಆದರೆ ಈಗ ಪ್ರಜ್ವಲ್ ರೇವಣ್ಣ ವಿಚಾರವಾಗಿ ಜೆಡಿಎಸ್ನ ಫಸ್ಟ್ ರಿಯಾಕ್ಷನ್ ಏನಪ್ಪಾ ಅಂತಂದ್ರೆ, ನಿಖಿಲ್ ಕುಮಾರಸ್ವಾಮಿ ಅವರು ನೀಡಿದ್ದಾರೆ. ಕೋರ್ಟ್ ತೀರ್ಪು ಯಾವುದೇ ಆಗಿರಲಿ ತಲೆ ಬಾಗಬೇಕು. ಇದು ಕಾಮನ್, ಎಲ್ಲರೂ ಕೂಡ ಮಾತನಾಡ್ತಾರೆ. ಆ ಪಕ್ಷದವರೇ ಅಂತಲ್ಲ, ಇದ್ರ ಬಗ್ಗೆ ಡಿ ಕೆ ಶಿವಕುಮಾರ್ ಅವರು ಮಾತಾಡಬೇಕಾದ್ರೂ ಹಂಗೆ ಹೇಳಿದ್ದಾರೆ. ಕೋರ್ಟ್ ತೀರ್ಪು ಎಲ್ಲರೂ ಕೂಡ ತಲೆ ಬಾಗಬೇಕು ಅನ್ನುವಂಥ ವಿಚಾರವನ್ನು ಡಿ ಕೆ ಶಿವಕುಮಾರ್ ಅವರು ಹೇಳಿದ್ದಾರೆ. ಅದೇ ರೀತಿಯಾಗಿ ಜೆಡಿಎಸ್ನ ಯುವ ಘಟಕದ ಅಧ್ಯಕ್ಷ ನಿಖಿಲ್ ಕುಮಾರಸ್ವಾಮಿ ಅವರು ಕೂಡ ಇದ್ರ ಬಗ್ಗೆ ಮಾತನಾಡಿದ್ದಾರೆ. ಅಂಡ್ ಅವರು ಒಂದು ವಿಚಾರವನ್ನ ಸ್ಪಷ್ಟನೆ ನೀಡಿದ್ದಾರೆ. ಅಂಡ್ ಒಂದು ವಿಚಾರದ ಬಗ್ಗೆ ಮತ್ತೆ ಮರ್ತು ಹೋಗಿರ್ತೀರಾ ನೀವು, ಅದನ್ನು ನೆನಪು ಮಾಡಿಕೊಡ್ತೀನಿ ಅಂತೇಳಿ ನೆನಪು ಮಾಡಿಕೊಟ್ಟಿದ್ದಾರೆ. ಯಾವ ವಿಚಾರ ಅದು? ಕೋರ್ಟ್ನ ತೀರ್ಪಿನ ಬಗ್ಗೆ ಹೆಚ್ಚು ವಿಶ್ಲೇಷಣೆ ಅಗತ್ಯವಿಲ್ಲ ಅಂತ ಹೇಳಿರುವಂಥ ಅವರು, ಪ್ರಜ್ವಲ್ ಮೇಲೆ ಆರೋಪ ಬಂದ ತಕ್ಷಣ, ಯಾವಾಗ MP ಎಲೆಕ್ಷನ್ಗಿಂತ ಹಿಂದೆ, ಸೊ ಪ್ರಜ್ವಲ್ ಅವರ ಮೇಲೆ ಆರೋಪ ಬಂದ ತಕ್ಷಣ ಅಮಾನತು ಮಾಡಲಾಗಿತ್ತು. ಇದನ್ನ ನೆನಪಿಸ್ಕೊಳ್ಳಿ ಅನ್ನೋ ಥರ ಮಾತನಾಡಿದ್ದಾರೆ. ಆಗ ಅಪರಾಧಿನೋ ಅಲ್ವೋ ಅನ್ನುವಂತಹ ತೀರ್ಪು ಕೂಡ ಬಂದಿರಲಿಲ್ಲ. ವರಿಷ್ಠರ ತೀರ್ಮಾನ ಸ್ಪಷ್ಟನೆ ಅರ್ಥ ಮಾಡಿಕೊಳ್ಬೇಕಾಗತ್ತೆ. ಇದಕ್ಕಿಂತ ಹೆಚ್ಚಾಗಿ ಈ ಒಂದು ವಿಚಾರದ ಬಗ್ಗೆ ನಾನೇನು ಪ್ರತಿಕ್ರಿಯೆನ ನೀಡೋದಿಲ್ಲ ಅಂತ ಹೇಳಿ ಬ್ರದರ್ ಬಗ್ಗೆ ಚಿತ್ರದುರ್ಗದಲ್ಲಿ ನಿಖಿಲ್ ಕುಮಾರಸ್ವಾಮಿ ಅವರು ರಿಯಾಕ್ಷನ್ ನೀಡಿದ್ದು. ಆ ಒಂದು ಆರೋಪ ಬಂದ ತಕ್ಷಣವೇ ಅಪರಾಧಿ ಅಂತ ಆಗಿರಲಿಲ್ಲ. ಆಗ ಆರೋಪ ಬಂದ ತಕ್ಷಣವೇ ನಮ್ದು ಬೇರೆ ಕುಟುಂಬ, ಅವ್ರದ್ದು ಬೇರೆ ಕುಟುಂಬ ಅಂತ ಹೇಳಿರುವಂತಹ ಕುಮಾರಸ್ವಾಮಿ ಅವರು ಈಗ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಿಖಿಲ್ ಕುಮಾರಸ್ವಾಮಿ ಅವರು ಮಾತನಾಡಿದ್ದಾರೆ. ದಟ್ಸ್ ಆಲ್. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.